ಎಲ್ರಿಗೂ ನಮಸ್ಕಾರ. ನೈಟೆಲ್ಲ ಎಳ್ನೀರು ಹೊಡ್ಕೊಂಡು ಸೀದಾ ಕಾರ್ ತೊಗೊಂಡು ಸೀದಾ ಮನೆ ಕಡೆ ಬಂದೆ. ಮನೆ ಬಂದು ನಮ್ಮ ಟ್ರ್ಯಾಕ್ಟ್ರಿಗೂ ರೋಟ್ರಿ ಹಾಕ್ಕೊಂಡು ಸೀದಾ ರೋಟ್ರಿ ಹೊಡೆಯೋ ಜಾಗದ ಹತ್ರ ಬಂದೆ. ಇದು ಬಂದು ರೋಟ್ರಿ ಹೊಡೆಯೋಕೆ ಹೋಗಿ ನಾನು ಟೂ ವೀಲು ರೋಟ್ರಿನೇ ಹೊಡೆಯೋಕ್ತಿರ್ಲಿಲ್ಲ ಹೊಡೆಯೋಕ್ಕೆ. ಅದಕ್ಕೋಸ್ಕರ ರೋಟ್ರಿ ಬಿಚ್ಚಾಕಿ ಎಳ್ನೀರು ಹಾಕೊಂಡು ಸೀದಾ ಮನೆ ಹತ್ರಕ್ಕೆ ಕಳಿಸ್ದೆ. ಅದು ಇದ್ದಿದ್ದು ರೋಟ್ರಿ ನಮ್ಮ ದೊಡ್ಡ ಟ್ರ್ಯಾಕ್ಟ್ರಿಗೆ ಹಾಕೊಂಡು ಇದ್ರಾಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನೈಟೆಲ್ಲ ಹೊಡೆದು 11 ಗಂಟೆಗಷ್ಟಕ್ಕೆಲ್ಲ ಸಪೋರ್ಟ್ ರಾಡ್ ಆಕ್ಸಲ್ ರಾಡಲ್ಲಿ ಜೈಂಟ್ ಬೋಲ್ಟ್ ಕಟ್ಟಾಗೋಯ್ತು. ಅದಕ್ಕೆ ಹೋಗಿ ಹೊಸ ರೋಟ್ರಿನೇ ತೊಗೊಂಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದನ್ನ ನಿಲ್ಲಿಸಿ ನೈಟ್ ಬೆಳಿಗ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೊಡ್ಡ ಟ್ರ್ಯಾಕ್ಟ್ರಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಬೆಳಗ್ಗೆ 8 ಗಂಟೆವರೆಗೂ ಹೊಡೆದು ರೋಟ್ರಿನ ಇದು ರೆಡಿ ಮಾಡಬೇಕು ಅಂತ ಸೀದಾ ಇಲ್ಲಿಗೆ ಬಂದರೆ ಎಲ್ಲ ಹಾಕಿ ಅದ್ರದ್ದು ಇನ್ನೊಂದು ರೋಟ್ರಿಗೆ ಗೇರ್ ಬಾಕ್ಸ್ಗೆ ಒಂದು ನೆಟ್ ಬೋಲ್ಟ್ ಹೋಗಿ ಎಲ್ಲ ತೂತೋಗ್ಬಿಟ್ಟಿತ್ತು ಬಾಕ್ಸು. ಅದಕ್ಕೆ ಹೋಗಿ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಕೊಂಬಂದರು. ಅಷ್ಟೊತ್ತಿಗೆ ನಾನು ನೇಗ್ಲು ಹೊಡಿಯೋಣ ಅಂದ್ಬಿಟ್ಟು ದೊಡ್ಡ ಟ್ರ್ಯಾಕ್ಟ್ರಿಗೆ ನೇಗ್ಲು ಹಾಕ್ಕೊಂಡೆ. 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಮ್ಮದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರ್ತೆದು, ಅದಕ್ಕಿಂತ 1 ಹೆಜ್ಜೆ ಮುಂದೆ ಈ ಅಂಬಿದು. ಇನ್ನೇನು ರೋಟ್ರಿ ಹೊಡೆಯೋಷ್ಟಕ್ಕೆ ಊಟ ತಗೊಂಬಂದ್ರು. ಊಟ ತಿಂದ್ಬಿಟ್ಟು ಇನ್ನೊಂದು ಲಾಸ್ಟ್ ಸಲ ಹೊಡಿಬೇಕಾಯ್ತು. ಅಷ್ಟೊತ್ತಿಗೆ ಇನ್ನೊಂದು ಹೊಡ್ಕೊಂಬರೋಣ ಅಂತ ಹೊರಟದೆ. ಅದು ಕಂಪ್ಲೀಟ್ ಮಾಡಿಕೊಂಡು ಸೀದಾ 5 ನೇಗ್ಲು ಹೊಡಿಬೇಕಾಯ್ತು. ನೈಟ್ 8 ಗಂಟೆ ಅಷ್ಟಕ್ಕೆಲ್ಲ ಮುಗ್ಸೋಕ್ಕೆ 5 ನೇಗ್ಲು ಹಾಕ್ಕೊಂಡೆ. 5 ನೇಗ್ಲು ಹೊಡೆಯೋ ಜಾಗಕ್ಕೆ ಬಂದೆ ತಿರ್ಗಾ. ನೈಟ್ ಹೋಗಿ 11 ಗಂಟೆ ಅಷ್ಟಕ್ಕೆಲ್ಲ ಊಟ ತಗೊಬಂದರು. ಅದನ್ನು ಊಟ ತಿಂದ್ಕೊಂಡು ಸೀದಾ ಇನ್ನೊಂದು 4-5 ಸಾಲಿತ್ತು ತಿರ್ಗಾ ಹೊಡೆಯೋಕ್ಕೆ ಬಂದೆ. 5 ನೇಗ್ಲೆಲ್ಲ ಮುಗಿಸಿ ರೋಟ್ರಿ ಹಾಕೊಂಡೆ. ನೈಟ್ 12 ಗಂಟೆ ಅಷ್ಟಕ್ಕೆಲ್ಲ ಮುಗ್ಸಾಕಿ 3 ಗಾಡಿಗೂ ರೋಟ್ರಿ ಹಾಕೊಂಡು ರೋಟ್ರಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಉಳೋದೆಲ್ಲ ಕಂಪ್ಲೀಟ್ ಆಗೋಗಿತ್ತು. 3 ಗಾಡಿನೂ ಹೊಡೆಯೋಕ್ಕೆ ಬಿಟ್ಬಿಟ್ಟು ನಾನು ಟೀ ಬೇಕಾಗಿತ್ತು ಅಂದ್ಬಿಟ್ಟು ರೋಡೆಲ್ಲ ಹುಡ್ಕಾಡ್ದೆ, ಎಲ್ಲೂ ಅಂಗಡಿ ತೆಗ್ದಿರ್ಲಿಲ್ಲ. ಸೀದಾ ದೊಡ್ಡಬಳ್ಳಾಪುರಕ್ಕೆ ಹೋಗಿ ತಗೊಂಡು ಸೀದಾ ಬಂದೆ. ಬೆಳಗ್ಗೆ ಎಲ್ಲ ರೋಟ್ರಿ ಹೊಡೆದು ಕಂಪ್ಲೀಟ್ ಮಾಡಿದ್ರಿ. ಇನ್ನೊಂದು ಸಾರು ಹೊಡಿಬೇಕಾಯ್ತು ಅಷ್ಟೇ ರೋಟ್ರಿ. ಅಷ್ಟಕ್ಕೆ ನಾನು 2 ವೀಲ್ ತಗೊಂಡು ಸೀದಾ ಮನೆ ಕಡೆ ಬಂದೆ. ನನಗೆ ಬೇರೆ ಕಡೆ ಕೆಲಸ ಇತ್ತು, ಹುಳ್ಳಿಕಾಳು ಹೊಡೆಯೋದಿತ್ತು. ಅದಕ್ಕೆ ಸೀದಾ ಮನೆ ಕಡೆ ಬಂದೆ.